ಮತ್ತು ಸ್ಥಳೀಯರ ಮುಖಂಡರ ನೇತೃತ್ವದಲ್ಲಿ ಛಲವಿದ್ದರೆ ಏನು ಬೇಕಾದರೂ ಮಾಡಬಹುದು ಎಂದು ತೋರಿಸಿದ ಮೊದಲ ಮಂತ್ರಿಗಳಿಗೆ ಸಮಾಜ ಸೇವಾರತ್ನ ಪ್ರಶಸ್ತಿ ಸಿಕ್ಕಿದ್ದು, ಈ ಒಂದು ಪ್ರಶಸ್ತಿ ಸಿಕ್ಕ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವರಿಗೆ ಸನ್ಮಾನ ಮಾಡಲಾಗುತ್ತದೆ. ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಉತ್ತಮ ಸಂಘಟನಾ फोटो काढ़े से फोटो ಮೌಲಾಲಿ ಭಾಷಿಕಾ ಮಂಟರು. ನಾವು ಇಲ್ಲೇ ಸಮೀಪದ ಒಂದು ಮುತಿಗೆ ಗ್ರಾಮದವರು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಇವತ್ತು ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಎಲ್ಲ ಸರ್ವ ಸದಸ್ಯರಾಗಿರ್ಬೋದು. ಇವತ್ತು ನನ್ನ ಒಂದು ಸಮಾಜ ಸೇವಾ ರತ್ನದ ಪ್ರಶಸ್ತಿಯ ಒಂದು ಅವರ ಒಂದು ಅಭಿಮಾನ ಮತ್ತು ಒಂದು ಗೌರವ ಇಟ್ಕೊಂಡು ನಮ್ಮ ಇಮ್ತಿಯಾಜ್ ಜಬ್ಬಾರ್ ಅಣ್ಣನವರು ನನಗೆ ಫೋನ್ ಮಾಡಿರೋರು. ಇಲ್ಲ ತಾವು ಬಂದು ನಮ್ಮ ಊರಿಗೆ ಬಂದು ಸನ್ಮಾನ ಸ್ವೀಕರಿಸಬೇಕಂತೇಳಿ ನಾವು ಏನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನನಗೆ ಸನ್ಮಾನ ಮಾಡಿದ್ರಲ್ಲ, ಇದು ಸನ್ಮಾನಕ್ಕೆ ನಾನು ಅನಂತ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ಈ ಸನ್ಮಾನ ಏನಪ್ಪ ಅಂದ್ರೆ ತಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಿ ಅನ್ಯಾಯ ನೀಡ್ತದ ಅಂತಲೇ ಒಂದು ತಾವು ಕೂಡ ದೊಡ್ಡ ಹೋರಾಟ ಆಗಿರ್ಬೋದು, ಸಾರ್ವಜನಿಕರಿಗೆ ಒಂದು ಒಳ್ಳೆಯ ನ್ಯಾಯ ಕೊಡಿಸುವುದು ಮತ್ತು ಯಾರಿಗೆ ಸಮಸ್ಯೆ ಇತ್ತಂತಂದ್ರೆ ಅಲ್ಲಿ ತಕ್ಷಣ ಹೋಗಿ ಒಂದು ಸಹಾಯ ಪರಿಹಾರ ಮಾಡುವಂಥದ್ದು ಒಂದು ಸಂಸ್ಥೆ ಯಾವುದರಿಂದ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ನಾನು ಹೇಳಲು ನಮಗೆ ಇಚ್ಛೆ ಪಡುತ್ತೇನೆ. ಅದಕ್ಕೆ ಈ ಒಂದು ಕನ್ನಡ ನಾಡು ಉಳಿಸಿ ಕನ್ನಡ ನಾಡು ಬೆಳೆಸಿ ಅಂತ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲರಿಗೂ ಮತ್ತೊಮ್ಮೆ ತಮ್ಮ ಹೃದಯಪೂರ್ವಕವಾಗಿ ಅವರಿಗೆ ನಮಸ್ಕಾರವನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.